ಡಾಕ್ಟರ್ ರಾಜ್ ಕುಟುಂಬದಲ್ಲಿ ಯಾರಿಗೆಲ್ಲ ಕ್ಯಾನ್ಸರ್ ಇತ್ತು ಲಿಸ್ಟ್ ಕೊಟ್ಟ ಶಿವರಾಜ್ ಕುಮಾರ್. ಹೌದು, ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಅಂದ್ರೇನೆ ಕನ್ನಡಿಗರಿಗೆ ಅದೊಂದು ರೀತಿ ದೊಡ್ಡ ಮನೆ ಇದ್ದಂತೆ. ಆ ಕುಟುಂಬದ ಮೇಲೆ ನಾಡಿನ ಜನತೆಗೆ ಅದೇನೋ ಗೌರವ. ಆದರೆ ಇದೇ ಅಣ್ಣವರ ಕುಟುಂಬ ಒಂದಲ್ಲ ಒಂದು ಕಾರಣಕ್ಕೆ ನಲುಗುತ್ತಿದೆ, ಏಟಿನ ಮೇಲೆ ಏಟು ತಿನ್ನುತ್ತಿದೆ. ಪುನೀತ್ ಅಕಾಲಿಕದ ನಿಧನದ ಬಳಿಕ ಇತ್ತೀಚೆಗಷ್ಟೇ ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ದೃಢವಾಗಿತ್ತು. ಇಡೀ ಕರ್ನಾಟಕ ಚಿತ್ರರಂಗ ಶಾಕ್ಗೆ ಒಳಗಾಗಿತ್ತು. ಇದೀಗ ಇದೇ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ತಮ್ಮ ಕುಟುಂಬದಲ್ಲಿ ಯಾರಿಗೆಲ್ಲ ಕ್ಯಾನ್ಸರ್ ಇತ್ತು ಎಂಬುದರ ಬಗ್ಗೆ ಶಿವಣ್ಣ ಮೊದಲ ಸಲ ಮಾತನಾಡಿದ್ದಾರೆ. ಹಂಗಂತ ನೋಡೋಕೆ ನನ್ನ ಕಸಿನ್ಸ್ಗಿತ್ತು, ನನ್ನ ತಂಗಿಗಿತ್ತು, ನಮ್ಮ ತಾಯಿಗಿತ್ತು, ವರ್ಧಣ್ಣವ್ರ ಮಗಳಿಗಿತ್ತು, ವರ್ಧಣ್ಣವ್ರ ಮಗಳಿಗಿತ್ತು. ಎಷ್ಟು ಜನ ನಮ್ಮ ಇದ್ರ ಮೇಲೆ ಇನ್ನೇನು ನನ್ನ ತಂಗಿಗೆ ಬಂದಿದ್ದು, ಪೂರ್ಣಿಮನಿಗಿತ್ತು. ಹೌದು, ಸ್ಯಾಂಡಲ್ವುಡ್ ನಟ ಶಿವರಾಜ್ ಕುಮಾರ್ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯನ್ನ ಪಡೆದು ಮತ್ತೆ ಹಳೇ ಲಯಕ್ಕೆ ಮರಳುತ್ತಿದ್ದಾರೆ. ಕಳೆದ ವರ್ಷದ ಡಿಸೆಂಬರ್ 24ರಂದು ಅಮೆರಿಕಾದ ಫ್ಲಾರಿಡಾದಲ್ಲಿರುವ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಶಿವಣ್ಣ ಅವರಿಗೆ ಆಪರೇಷನ್ ನಡೆದಿತ್ತು. ಸುದೀರ್ಘ 5.5 ಗಂಟೆಗಳ ಕಾಲ 6 ಸರ್ಜರಿ ಮಾಡಲಾಗಿತ್ತು. ಸರ್ಜರಿಗೆ ಹೋಗುವುದಕ್ಕೂ ಮೊದಲು ಜನರಿಗೆ ತಾಯ್ನಾಡಿಗೆ ಮರಳುವೆ, ಮಾರ್ಚ್ ಅಷ್ಟೊತ್ತಿಗೆ ಸಿನಿಮಾ ಶೂಟಿಂಗ್ನಲ್ಲೂ ಭಾಗವಹಿಸುವೆ ಎಂದಿದ್ರು ಶಿವಣ್ಣ. ಹೇಳಿದಂತೆಯೇ ಇತ್ತೀಚೆಗಷ್ಟೇ ಹೊಸ ಸಿನಿಮಾದ ಶೂಟಿಂಗ್ನಲ್ಲಿಯೂ ಶಿವಣ್ಣ ಭಾಗವಹಿಸಿದ್ದರು. ಇನ್ನು ಕ್ಯಾನ್ಸರ್ ಬಗ್ಗೆ ಮಾತನಾಡುತ್ತಾ ತಮ್ಮ ಕುಟುಂಬದಲ್ಲಿ ಯಾರಿಗೆಲ್ಲ ಈ ಕಾಯಿಲೆ ಇತ್ತು ಎಂಬುದನ್ನು ಶಿವಣ್ಣ ಸದ್ಯ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಹಂಗಂತ ನೋಡೋಕೆ ನನ್ನ ಕಸಿನ್ಸ್ಗಿತ್ತು, ನನ್ನ ತಂಗಿಗಿತ್ತು, ನಮ್ಮ ತಾಯಿಗಿತ್ತು, ವರ್ಧಣ್ಣವ್ರ ಮಗಳಿಗಿತ್ತು, ವರ್ಧಣ್ಣವ್ರ ಮಗಳಿಗಿತ್ತು. ಎಷ್ಟು ಜನ ನಮ್ಮ ಇದ್ರ ಮೇಲೆ ಇನ್ನೇನು ನನ್ನ ತಂಗಿಗೆ ಬಂದಿದ್ದು, ಪೂರ್ಣಿಮನಿಗಿತ್ತು. ನನಗೆ ಯಾಕೆ ಹೀಗೆ ಆಗ್ತಿದೆ ಅಂತ ನನಗೆ ಅನ್ನಿಸ್ಲಿಲ್ಲ. ನಾವು ಎಲ್ಲರಂತೆ ಮನುಷ್ಯರೇ ಅಲ್ವಾ. ನಾವು ಮೊದಲೆಲ್ಲ ಸಿನಿಮಾಗಳಲ್ಲಿ ಕ್ಯಾನ್ಸರ್ ಕಾಯಿಲೆ ಬಂದಿದೆ ಎಂದ ಮೇಲೆ ಹೆದರುವುದು ಉಂಟು. ಬಂದಿದ್ದೇನೋ ಬಂತು, ಏನು ಮಾಡೋದು ಹಾಗಂತ ನೋಡೋದಾದರೆ ಇದೇ ಕ್ಯಾನ್ಸರ್ ಕಾಯಿಲೆ ನನ್ನ ತಂಗಿಗೆ ಬಂದಿತ್ತು, ನನ್ನ ಸಂಬಂಧಿಕರಲ್ಲಿಯೂ ಕೆಲವರಿಗೆ ಬಂದಿತ್ತು. ಅಮ್ಮನಿಗೆ, ವರದಣ್ಣ ಮಗಳಿಗೆ ಕ್ಯಾನ್ಸರ್ ಇತ್ತು, ವರದಣ್ಣನ ಮಗಳಿಗೂ ಇತ್ತು. ಇದಕ್ಕೆ ಏನು ಅಂತ ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ, ಇನ್ನೇನು ಮಾಡೋಕ್ಕೆ ಆಗಲ್ಲ ಎಂದಿದ್ದಾರೆ ಶಿವಣ್ಣ. ಸದ್ಯ ಕ್ಯಾನ್ಸರ್ನಿಂದ ಚೇತರಿಸಿಕೊಳ್ಳುತ್ತಿರುವ ಶಿವಣ್ಣ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಒಪ್ಪಿಕೊಂಡು ಸಿನಿಮಾ ಕಮಿಟ್ಮೆಂಟ್ಗಳನ್ನು ಮುಗಿಸಿಕೊಡಲು ಮುಂದಾಗಿದ್ದಾರೆ. ಆದರೆ ಸದ್ಯಕ್ಕೆ ಇನ್ನೊಂದು ತಿಂಗಳು ಆಕ್ಷನ್ ಸೀನ್ಗಳಲ್ಲಿ ಅವರು ಕಾಣಿಸಿಕೊಳ್ಳುವುದಿಲ್ಲ. ಸಿನಿಮಾಗಳಲ್ಲಿನ ಕುದುರೆ ರೈಡ್ನಲ್ಲಿಯೂ ಭಾಗವಹಿಸುವುದಿಲ್ಲ ಎಂದು ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.